ಅರೆ ನಿರೋಷ ಇಷ್ಟು ನಮ್ಮ ಖರಾಮ ಆಗ್ಬಿಟ್ಟಿದ್ದಾಳೆ. ಮೈ ತುಂಬ ವಿಷ, ಮೊದಲಿನಾಗಿಲ್ಲ ಅವಳು. ನಾವು ಅವಳಿಗೆ ಒಳ್ಳೇದೇ ಹೇಳ್ಕೊಟ್ವಲ್ಲ, ಈಗ ಕೆಟ್ಟ ಕೆಲಸ ಮಾಡ್ತಾ ಇದ್ದಾಳೆ. ಅನ್ಭವಿಸ್ತಾಳೆ ಬಿಡು ಬೇಟ, ಇದು ಕಲಿಯುಗ. ಇಲ್ಲೇ ಬಹುಮಾನ. ಬೇಟಿ ಬಗ್ಗೆ ಕೆಟ್ಟದ್ದು ಹೇಳ್ಬಾರ್ದು, ಆದರೆ ಮನಸ್ಸು ನೊಂದಿದೆ ಬೇಟ. ಹೇಳು, ನನ್ನಿಂದ ಏನಾಗಬೇಕು ಹೇಳು. ನಿಮ್ಮ ಮಗಳು ಮದುವೆ ನಡೆಸೋದಕ್ಕೆ ನಿಮ್ಮ ಸಹಾಯ ಬೇಕು ಚಾಚಾ. ಅರೆ ನಿರೋಷ ಸರಿ ಇಲ್ಲ ಹೇಳ್ತಿ, ಅವಳನ್ನ ಮದುವೆ ಯಾಕೆ ಯೋಚನೆ ಮಾಡ್ತಿ? ಬಿಟ್ಬಿಡು ಅವಳಿಗೆ. ಆದಿತ್ಯ ನಿರೋಷ ಮದುವೆ ನೆಪದಲ್ಲಾದರೂ ಆರತಿ ಅತ್ತೆ ಸೂರ್ಯ ಮಾವ ಒಂದಾಗ್ತಾರೇನೋ ಅಂತ ಚಾಚಾ. ಸಮಜ್ ಮೇಲೆ ಯಾರ ಏನು ಹೇಳ್ತಾ ಇದ್ದಿ? ಆದಿ ಮೇಲಿನ ದ್ವೇಷಕ್ಕೆ ಚಕ್ರಿಯಾಗಿ ನಾಟಕ ಮಾಡಿದೆ. ಅದರಿಂದ ಅತ್ತೆ ಮಾವ ಇಬ್ಬರು ದೂರ ಆಗಿದ್ದಾರೆ. ಅದು ನನಗೆ ಇಷ್ಟ ಆಗ್ತಿಲ್ಲ ಚಾಚಾ. ಹೇಗಾದರೂ ಮಾಡಿ ಅವರಿಬ್ಬರನ್ನೂ ಮತ್ತೆ ಒಂದು ಮಾಡಬೇಕು. ನನ್ನಿಂದಾಗಿರೋ ತಪ್ಪನ್ನ ಸರಿ ಮಾಡಿಸ್ಕೋಬೇಕು ಚಾಚಾ. ಅದಕ್ಕೆ ನಿಮ್ಮ ಸಹಾಯ ಬೇಕು. ಅಚ್ಚಿ ಬಾತೆ. ಈಗಿನ ಕಾಲದಾಗೆ ಹೆತ್ತು ಮಕ್ಕಳಿಗೆ ಕುತ್ತಿಗೆಗೆ ಕತ್ತಿ ಇಡ್ತಾರೆ ಅಂಥದ್ರಾಗೆ ಅಳಿಯಾಗಿ ಅತ್ತ ಮಾವಿಗೆ ಒಳ್ಳೇದು ಮಾಡ್ತಾ ಇದ್ದೀರಿ. ಖುದಾ ನಿಮಗೆ ಒಳ್ಳೇದು ಮಾಡ್ತಾರೆ. ಹೇಳಿ, ನಾನು ಏನು ಮಾಡ್ಬೇಕು ಹೇಳಿ. ನನ್ನ ತಂದೆ ಚಿದಂಬರಮ್ಮು ಆದಿತ್ಯ ನಿರೋಷ ಮದುವೆ 10 ದಿವಸದಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಆರತಿ ಅತ್ತೆ ಅದಕ್ಕೆ ಒತ್ತಾಡ್ತಿದ್ದಾರೆ ಚಾಚಾ. ಅವ್ರು ತೊಂದರೆಲಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ನಾನೇನು ಮಾಡಬೇಕು ಬೇಟ? ಈ ಮದುವೆ ನಡೆಸೋದಕ್ಕೆ ಅತ್ತೆಗೆ ಸಹಾಯ ಬೇಕಾಗಿದೆ ಚಾಚಾ. ಅದಕ್ಕೆ ಆ ಸಹಾಯನ ನೀವು ಮಾಡ್ತೀನಿ ಅಂತ ಹೇಳಬೇಕು. ಅಲ್ಲೇ ನಂದು ಕೈನಾಗೆ ಏನಾಗ್ತದೆ ಬೇಟ? ನಿಮ್ಮ ಕೈ ನಾನು ನಡೆಸ್ತೀನಿ ಚಾಚಾ. ನಾನು ಏನು ಹೇಳ್ತಾ ಹೋಗ್ತೀನೋ ಅದು ನೀವು ಮಾಡ್ತಾ ಹೋದರೆ ಸಾಕು. ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದೆಯಾ? ಅಳಿಲ್ ಸೇವೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮದು ಒಂದು ಕೆಲಸ. ಹೇಳು, ಏನು ಮಾಡಬೇಕು? ದಯವಿಟ್ಟು ಇದೊಂದು ಸಹಾಯ ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ ಚಾಚಾ, ಪ್ಲೀಸ್. ಸರಿ ಬೇಡ, ಮಾಡಿ.